ಇಲ್ಲಿಗೆ ಇವರು ನಮ್ಮ ಬಸ್ಸು ಅವರು ಉರ್ಫ್ ವಿಶ್ವ, ಇವ್ರು ನಮ್ಮ ಕಾರ್ತಿಕ್ ಬೈ ಪ್ಯಾಕಿಂಗ್ ಮಾಡ್ಲತ್ತಾರ. ಇವು ನಮ್ಮೆಲ್ಲ ಪ್ಯಾಕ್ ಎಲ್ಲ ಪ್ಯಾಕ್ ಮಾಡ್ಲತ್ತೀವಿ. ಸೀದಾ ನೀವು ಹೊರಗೆ ಬೈಕ್ ಹತ್ರ ಸಿಗ್ತೀವಿ. ಹಾಗಾಗಿ ಈಗ ಹೊಂಟಿದ್ದೀವಿ, ಹೊರಗೆ ಬಂದುಬಿಟ್ಟಿವಿ. ಬೈಕ್ ರೆಡಿಯಾಗಿದೆ. ಅದಕ್ಕೆ ಫ್ಯೂಲ್ ಅಪ್ ಮಾಡಿಸ್ತೀವಿ. ಪೆಟ್ರೋಲ್ ಪಂಪ್ ಎಲ್ಲ ಫ್ಯೂಲ್ ಅಪ್ ಮಾಡಿ ಸೀದಾ ಮುಂದೆ ಹೋಗ್ಬಿಡ್ತೀವಿ. ಇವ್ರು ನಮ್ಮ ಬಸ್ಸು. ಬಾಯ್ ಬ್ರೋ. ಪೆಟ್ರೋಲ್ ಪಂಪಿಗೆ ಬಂದು ಫುಲ್ ಟ್ಯಾಂಕ್ ಮಾಡಿಸ್ತೀವಿ. ಈಗ ಗಾಡಿ ಫುಲ್ ಟ್ಯಾಂಕ್ ಆಗಿದೆ. ಈಗ ಹೊಂಟೀವಿ. ಪೇಮೆಂಟ್ ಮಾಡಿದೆ, ಎಲ್ಲ ಆಯಿತು. ಜಸ್ಟ್ 78 ರುಪೀಸ್ನಲ್ಲೇ ಫುಲ್ ಆಯಿತು ಟ್ಯಾಂಕು. ಆಯಿತು. ಈಗ ವ್ಯೂ ತೋರಿಸ್ತಾ ಇದ್ದೀನಿ, ವ್ಯೂ ನೋಡ್ತಾ ಇದ್ದೀನಿ, ವ್ಯೂ ಎಂಜಾಯ್ ಮಾಡಿ ಫುಲ್ಲು. ಫ್ಯೂಲ್ ಟ್ಯಾಂಕನ್ನು ಫುಲ್ ಆಗ್ಯದ. ಆಯ್ತಾಗಿ ಇಲ್ಲಿಂದ ಬಿಡ್ತೀವಿ ನಾವು. ಸೀದಾ ಕೊಟ್ಟಿಯೂರಲ್ಲ, ಸಾರಿ ಕೊಟ್ಟಿಯೂರು. ಈಗ ನಾವು ಇಲ್ಲಿ ನಿಂತಿದ್ದೀವಿ ಪೆಟ್ರೋಲ್ ಪಂಪ್ ಹತ್ರ. ಆಯ್ತು, ಈಗ ಇಲ್ಲಿಂದ ಬೈಕ್ನ ಅಂತ ಹೋಗ್ತೀನಿ. ಇದೊಂದು ಫಸ್ಟ್ ನೈಟ್ ರೈಡ್. ಎಕ್ಸೈಟ್ಮೆಂಟ್ ಇದೆ ಫುಲ್ಲು. ನೋಡೋಣ ಏನಾಗ್ತದೆ ಏನಿಲ್ಲ ಮುಂದೆ. ನಮ್ಮ ಕೂಡ ಎಂಜಾಯ್ ಮಾಡಿರಿ, ವ್ಯೂ ಎಂಜಾಯ್ ಮಾಡಿರಿ ನಮ್ಮ ಕೂಡ. ಈಗ ಬಂದೀವಿ ಗೈಸ್. ಇನ್ನು 57 ಕಿಲೋಮೀಟ್ರ್ ದೂರ ಅದ ಕೊಟ್ಟೆವರ. ಇಲ್ಲಿ ಫುಲ್ ಅಂದ್ರೆ ಫುಲ್ ಫಾರೆಸ್ಟ್ನಾಗಿದ್ದೀವಿ. ಮಳೆ ಹೊಂಟದ, ಚಳಿ ಅಂದ್ರೆ ಫುಲ್ ಸಿಕ್ಕಾಪಟ್ಟೆ ಚಳಿ. ಇಲ್ಲಿ ನಿಂತೀವಿ ಹಿಂಗೆ, ಫುಲ್ ಕತ್ತಲು, ಏನಿಲ್ಲ ಇಲ್ಲಿ. ಬರ್ರಿ ಹೋಗೋಣ, ಮುಂದೆ ಸಿಗೋಣ. ಕೇರಳ ಎಂಟ್ರಿ ಆಗಿವೆ ಗೈಸ್. ಇನ್ನೂ ಒಂದು 13 ಕಿಲೋಮೀಟ್ರ್ ಇದೆ. ಫುಲ್ಲು ಫಾಗ್ ಆಗ್ತಾ ಇದೆ, ಫುಲ್ಲು ಚಳಿ. ಯಾವುದೋ ಊರಿದೆ ಇದು. ಬರ್ರಿ ಚಳಿದಾಗ ಹೋಗಮ್. ಕೊಟ್ಟೆವ್ರು ದೇವ್ರ ಸ್ಥಾನ ಹೋಗಿ ಚಳಿ ಆಲತ್ತದ ಭಾಳ. ಹೋಗಿ ಸ್ವಲ್ಪ ದರ್ಶನ ಮಾಡ್ಕೊಂಡು ಒಂದು 2 ತಾಸು ನಿದ್ದೆ ಮಾಡ್ತೀವಿ. ಆಮೇಲೆ ಮುಂದೆ ಹೋಗೋಣ. ಫೈನಲಿ ಕೊಟ್ಟಿಯೂರಿಗೆ ಬಂದು ರೀಚ್ ಆಗೀವಿ. ಫುಲ್ಲು ಚಳಿ ಇಲ್ಲಿ, ಫುಲ್ ಅಂದ್ರೆ ಫುಲ್ ಮಳೆನೂ ಹಂಗೆ. ಸೊ ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ನೆಕ್ಸ್ಟ್ ಮಾರ್ನಿಂಗ್ ನೈಸ್. ಫುಲ್ ಈಗ ಫ್ರೆಶ್ ಅಪ್ ಆಗಿವಿ, ರೆಡಿ ಆಗಿಬಿಟ್ಟಿವಿ. ಈಗ ದೇವಸ್ಥಾನ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಬರಮ್ಮ. ನಮ್ಮ ಕಾರ್ತಿಕ್ ಬೈ ಫುಲ್ ರೆಡಿ. ದರ್ಶನಿಗೆ ಬಂದೀವಿ. ಇಲ್ಲಿ ಫುಲ್ಲು ಜನ, ಫುಲ್ ರಶ್ ಇದೆ ಇಲ್ಲಿ. ಇನ್ನು ಲಾಸ್ಟ್ 2 ಡೇಸ್ ಇದೆ ಅಂತೆ. ಫುಲ್ ರಶ್ ಇಲ್ಲಿ. ಬನ್ನಿ ಇಲ್ಲಿ ಲೈನಿಗೆ ನಿಂದ್ರೋಣ. ಈಗ ಜಸ್ಟ್ ದರ್ಶನ ಮಾಡಿ ಹೊರಗೆ ಬಂದೀವಿ. ಇದರೊಳಗೆ ಮೇನ್ ಇರೋದು ದೇವರು.
ದರ್ಶನ ಅಂದರೆ ಆಯಿತು, ಎಲ್ಲ ಆಯಿತು. ಈಗ ಹೋಗ್ತೀವಿ. ಈಗ ನೆಕ್ಸ್ಟ್ ಸೀದಾ ಕನ್ನೂರಿಗೆ ಹೋಗ್ತೀವಿ. ಕನ್ನೂರಿನಲ್ಲಿ ಒಂದು ಬೀಚ್ ಅದು, ಆ ಬೀಚಿಗೆ ಹೋಗ್ತೀವಿ. ಬಟ್ ಇಲ್ಲಿ ಬರ್ರಿ ಗೈಸ್, ಭಾರಿ ಅದ, ಪೀಸ್ ಫುಲ್ಲು, ಪ್ಲೇಸನ್ನು ಸಖತ್ತದ ಗೈಸ್. ಈಗ ಕನ್ನೂರಿಗೆ ಹೊಂಟಿವಿ. ಈಗ ಫಾರೆಸ್ಟ್ ಏರಿಯಾದಾಗ ನಿಂತೀವಿ. ಫುಲ್ ಸಖತ್ ವ್ಯೂ ಇದೆ ಇಲ್ಲಿ. ನಮ್ಮ ಕಾರ್ತಿಕ್ ಬೈಕ್ ನಿಂತದ. ಇದ್ರಲಿಂತ ರಬ್ಬರ್ ಆಗ್ತದ ನೋಡಿ. ಬರ್ರಿ ಹೋಗೋಣ. ಭಾಳ ಹೊತ್ತಾಯ್ತು ಇಲ್ಲಿ ನಿಂತು. ಸೀದಾ ಕನ್ನೂರಿನಲ್ಲಿ ಸಿಗಮ್ ನೋಡಿ. ಈಗ ಬಂದೀವಿ ಬೀಚ್ ಮಾಯೆ. ಸಡನ್ಲಿ ಪ್ಲ್ಯಾನ್ ಚೇಂಜ್ ಆಯಿತು, ಅದಕ್ಕೆ ಸೀದಾ ಮಾಯೇನೆ ಬಂದೀವಿ. ಇದು ಬೀಚ್ ಮೇಲೆ ಇದ್ದೀವಿ. ಸೊ ಹೊಲಸದು ಬೀಚು, ಆಟೇನು ಕರೆಕ್ಟ್ ಇಲ್ಲಿದು. ಸುಮ್ಮ ಟೈಮ್ ಪಾಸ್ ಮಾಡ್ಲಿಕ್ಕೆ ಈಗ ನಿಂತೀವಿ ಬಂದು. ನೋಡಮ್ ಸಾಯಂಕಾಲ ಈಗ ಹೋಗಿ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಗೈಸ್ ರೂಮ್ ಸಿಕ್ಕಿದ್ದು ನಮ್ಮದು. ಭಾರಿ ಫುಲ್ ಲಕ್ಸುರಿ ಅದ ರೂಮು, ಹಂಗೇನಿಲ್ಲ, ಇರ್ಬೋದು ಆರಾಮಾಗಿ. ಆಯ್ತು, ಈಗ ರೂಮ್ ಸಿಕ್ಕ್ಯದ. ಸೊ ಮಕ್ಕೋತೀವಿ, ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಾಯಂಕಾಲ ಆಗಿ ಹೊರಗೆ ಹೋಗ್ತೀನಿ. ಹೊರಗೆ ಹೋದ್ಮೇಲೆ ನೋಡೋಣ ಏನು ಸಿಗ್ತದೆ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಓಕೆನಾ ಗೈಸ್? ಮೊನ್ನೆ ರಾತ್ರಿ ಅಂದರೆ ನಿದ್ದೆ ಇದ್ದಿದ್ದಿಲ್ಲ. ಹೆಂಗೆ ನೋಡ್ರಿ ಫುಲ್ ನೈಟ್ ಬೈಕ್ ರೈಡೇ ಮಾಡಿದ್ದೀವಿ. ಮತ್ತು ಬೆಳಗ್ಗೆನೂ ನಿದ್ದೆ ಇಲ್ಲ, ಸೀದಾ ಹೋಗಿ ಕೊಟ್ಟೆವರೆ ಹೋಗಿ ದರ್ಶನ ಮಾಡಿ ಮತ್ತು ಇನ್ನು ಅಲ್ಲಿಂದ ಈಗ ಮಾಯೆಗೆ ಬಂದಿದ್ದೀವಿ. ಬಂದು ಸಾಯಂಕಾಲ ಸ್ವಲ್ಪ ಹೊರಗೆ ತಿರ್ಗಾಡ್ಬೇಕಂತಿತ್ತು, ಬಟ್ ಫುಲ್ ಟಯರ್ಡ್ ಆಗಿದ್ವಿ, ಮಕ್ಕೊಂಡ್ಬಿಟ್ಟಿದ್ವಿ. ಬಟ್ ಮಾಯದಲ್ಲಿ ಅಂತ ಪರಿ ಏನಿಲ್ಲ. ಡೈರೆಕ್ಟ್ ನಿಮ್ಗೆ ನಾನು ನಾಳೆ ಸಿಗ್ತೀನಿ ಇನ್ನೊಂದು ಬ್ಲಾಗ್ದಲ್ಲಿ. ನಾಳೆ ಮುನ್ನಾರ್ ಹೋಗ್ಬೇಕಾ ಏನು ಕೊಚ್ಚಿ ಹೋಗ್ಬೇಕಂತ ಇನ್ನೂ ಡಿಸೈಡ್ ಆಗಿಲ್ಲ. ಎಲ್ಲಿ ಹೋಗ್ತೀವಿ ಡಿಸೈಡ್ ಮಾಡೋಣ. ನಿಮ್ಗೆ ನಾಳೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಹೋಗ್ತಾನೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಗುಡ್ ನೈಟ್.